ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿರನ್ ಜೊತೆ ನಾನು ಮಾತಾಡ್ತೇನೆ. ಸರ್, ಅಂತಿಮವಾಗಿ ಬಿಡುಗಡೆ ಆಗಿದ್ದೀರಿ ಸರ್, ಮೊದಲ ರಿಯಾಕ್ಷನ್ ಏನು ಸರ್? ಈ ಕಷ್ಟದ ಸಂದರ್ಭದಲ್ಲಿ ನಿಂತ ಅದು ನಮ್ಮ ಪಕ್ಷದ ಕಾರ್ಯಕರ್ತರು, ಪಕ್ಷದ ಮುಖಂಡರು, ರಾಜ್ಯಾಧ್ಯಕ್ಷರು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು, ಶಾಸಕರುಗಳು, ಸಂಸದರು, ಕೇಂದ್ರ ಸಚಿವರು, ಕೇಂದ್ರದ ನಾಯಕರು, ಅದಲ್ಲದೆ ಹಿತೈಷಿಗಳು, ಮಾಧ್ಯಮದ ಸ್ನೇಹಿತರು, ವಕೀಲರು, ಇವರೆಲ್ಲರೂ ಒಂದು ಸಂಘಟಿತವಾಗಿ ಅವರವರ ಕಾರ್ಯಕ್ಷೇತ್ರಗಳಲ್ಲಿ ಈ ಥರ ಆಗಬಾರ್ದು, ಇದಕ್ಕೊಂದು ಕೊನೆ ಆಗಬೇಕು ಅಂತ ಪ್ರಯತ್ನ ಮಾಡಿ, ಕೆಲವರು ಪ್ರಾರ್ಥನೆ ಮಾಡಿದ್ದಾರೆ, ಕೆಲವರು ತಮ್ಮ ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ, ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನನಗೆ ನ್ಯಾಯಾಂಗದ ಮೇಲೆ ವಿಶ್ವಾಸ ಇತ್ತು. ಅವ್ರು ತಪ್ಪು ಮಾಡಿದ್ದಾರೆ, ಸರ್ಕಾರ ತಪ್ಪು ಮಾಡಿದೆ ಅಂಥೇಳಿ ನನಗೆ ಅನ್ನಿಸ್ತಾ ಇತ್ತು. ಹೆಜ್ಜೆ ಹೆಜ್ಜೆಗೂ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇತ್ತು. ಆ ನಂಬಿಕೆ ಹಿನ್ನೆಲೆಯಲ್ಲೇ ಸತ್ಯಮೇವ ಜಯತೆ ಅಂಥೇಳಿ ಹೇಳಿದೆ. ಆ ಸತ್ಯಕ್ಕೆ ಜಯ ಸಿಕ್ಕಿದೆ. ಸರ್, ಈಗ ತಾವು ಹೇಳ್ತಿದ್ರಿ ಒಂದು 3-4 ಜಿಲ್ಲೆಗಳನ್ನು ಸುತ್ತೋರಿಸಿದ್ರು, ಒಂದು 500 ಕಿಲೋಮೀಟರ್ ತನಕ ಸುತ್ತೋರಿಸಿದ್ರು, ಹಕ್ಕುಚ್ಯುತಿ ಆಗಿಲ್ವಾ ಇಲ್ಲಿ ಅಂತ? ಆ ಹಕ್ಕುಚ್ಯುತಿ ಖಂಡಿತವಾಗೂ ಆಗಿದೆ. ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಶಾಸಕನಾಗಿ ನನ್ನ ಹಕ್ಕಿಗೂ ಚ್ಯುತಿಯಾಗಿದೆ. ಈ ಎಲ್ಲಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪಕ್ಷದ ವರಿಷ್ಠರು ಮತ್ತು ಕಾನೂನು ತಜ್ಞರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಮುಂದಿನ ಈ ಕಾರ್ಯ ಏನು ಮಾಡಬೇಕು ಅಂತ ಕ್ರಮ ತಗೊಳ್ತೀವಿ.